ಸೊ 2 ಅವರ್ಸ್ ಬ್ಯಾಗೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಕರ್ನಾಟಕ TET ಫೈನಲ್ ಕೀ ಆನ್ಸರ್ಸ್ ಇವತ್ತು ಸಂಜೆ ಅಥವಾ ನಾಳೆ ಬರುತ್ತೆ ಅಂತ. ಸೊ ಈಗ ಫೈನಲ್ ಕೀ ಆನ್ಸರ್ಸ್ ಬಂದಾಗಿದೆ. ಸೊ ಮೊದಲನೇದಾಗಿ ನೋಡ್ರಿ ಯಾವೆಲ್ಲ ಕ್ವಶನ್ಗಳು ಡಿಲೀಟ್ ಆಗಿದೆ ಅಂತ. ಪೇಪರ್ 1ನಲ್ಲಿ ಉರ್ದು, ಓಕೆ, ಕ್ವಶನ್ ನಂಬರ್ 6 ಒಂದು ಕ್ವಶನ್ ಡಿಲೀಟ್ ಆಗಿದೆ ಇಲ್ಲಿ. ಅದಾದಮೇಲೆ ಏನೆಲ್ಲ ಚೇಂಜಸ್ಗಳಾಗಿದೆ ಅನ್ನೋದ್ರ ಬಗ್ಗೆ ಹೈಲೈಟನ್ನು ಮಾಡಿದ್ದಾರೆ, ಡೀಟೇಲ್ ಗಮನಿಸ್ತಿರ್ಬೋದು. ಲ್ಯಾಂಗ್ವೇಜ್ 2, ಓಕೆ, ಪೇಪರ್ 1 ಪಾರ್ಟ್ 2 ಲ್ಯಾಂಗ್ವೇಜ್ನಲ್ಲಿ ಕನ್ನಡನಲ್ಲಿ ಆಪ್ಷನ್ 4 41 ಕ್ವಶನ್. ಅದಾದಮೇಲೆ ಹಿಂದಿಯಲ್ಲಿ ಕೂಡ ಒಂದು ಚೇಂಜ್ ಆಗಿದೆ. ಸೊ ಅದಾದಮೇಲೆ ಪಾರ್ಟ್ 3 ಪೇಪರ್ 1ನಲ್ಲಿ ಪಾರ್ಟ್ 3 ಯಾವುದೇ ಚೇಂಜಸ್ ಇಲ್ಲ. ಮ್ಯಾಥ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇದರಲ್ಲಿ ಕೂಡ ಯಾವುದು ಬಿ ಚೇಂಜಸ್ ಇಲ್ಲ ವೀಕ್ಷಕರೇ. ಸೊ ಅದಾದಮೇಲೆ ಈಗ ಪೇಪರ್ 2 ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಗಮನಿಸ್ತಿರ್ಬೋದು. ಪಾರ್ಟ್ 1 ಲ್ಯಾಂಗ್ವೇಜ್ 1, ಓಕೆ, ಇದರಲ್ಲಿ ಯಾವ ಕೂಡ ಚೇಂಜಸ್ ಇಲ್ಲ ವೀಕ್ಷಕರೇ. ಇದರಲ್ಲಿ ನೀವು ಗಮನಿಸ್ತಿರ್ಬೋದು ಇಂಗ್ಲೀಷ್ ಏನಿದೆ ಪಾರ್ಟ್ 1 ಲ್ಯಾಂಗ್ವೇಜ್ 1 ಇಂಗ್ಲೀಷ್ ಯಾರ್ದಿದೆ ಅದರಲ್ಲಿ ಒಂದು ಆಪ್ಷನ್ ಚೇಂಜ್ ಆಗಿದೆ, 21 ಕ್ವಶನ್ ನಂಬರ್. ಅದಾದಮೇಲೆ 26 ಕ್ವಶನ್ ನಂಬರ್ ಕೂಡ ಇಲ್ಲಿ ಚೇಂಜ್ ಆಗಿರುತ್ತೆ, ಹೈಲೈಟ್ ಮಾಡಿದ್ದಾರೆ ನೋಡಿ. ಅದಾದಮೇಲೆ ಲ್ಯಾಂಗ್ವೇಜ್ 2 ಪಾರ್ಟ್ 2 ಲ್ಯಾಂಗ್ವೇಜ್ 2 ಯಾರ್ದಿದೆ ಅದರಲ್ಲಿ ಕೂಡ ಕ್ವಶನ್ ನಂಬರ್ 47 54, ಓಕೆ, 2 or 3 ಅಂತ ಈ ಥರ ಕೊಟ್ಟಿದ್ದಾರೆ ನೋಡಿ. ಅದಾದಮೇಲೆ CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ ಮ್ಯಾಥ್ಸ್ ಸೈನ್ಸ್ನಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಯಾವುದೇ ಕೂಡ ಚೇಂಜಸ್ ಇಲ್ಲಿ ಇಲ್ಲ. ಸೊ ಅದಾದಮೇಲೆ ಸೋಷಿಯಲ್ ಸೈನ್ಸ್ ಗಮನಿಸ್ತಿರ್ಬೋದು ನೀವು. ಸೋಷಿಯಲ್ ಸೈನ್ಸ್ನಲ್ಲಿ ಕ್ವಶನ್ ನಂಬರ್ 98 1 or 2 ಅಂತಿದೆ, 138 1 or 3 ಅಂತಿದೆ. ಸೊ ಇಷ್ಟೇ ಚೇಂಜಸ್ ಇರೋದು. ಪೇಪರ್ 1ನಲ್ಲಿ ಒಂದು ಕ್ವಶನ್ ಡಿಲೀಟ್ ಆಗಿದೆ ಮಾತ್ರ. ಅದಾದಮೇಲೆ ಕೆಲವೊಂದು ಆಪ್ಷನ್ಸ್ಗಳು ಚೇಂಜ್ ಆಗಿದೆ ಪೇಪರ್ 2 ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ನಲ್ಲಿ. ಇದೇ ಥರ ಮಾಹಿತಿಗೋಸ್ಕರ ವೀಕ್ಷಕರೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.